1 2 3 1 2 3. ಹಲೋ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಗಿರೀಶ್ ಕಾಸನ್ ಅವರು. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರನ್ನ ಸ್ವಾಗತ ಕೋರುತ್ತಾ, ನಾನು ಇವತ್ತು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಭೇಟಿ ಕೊಟ್ಟಿದ್ದೀನಿ. ಈ ಶಿವಾಪುರ ಗ್ರಾಮದಲ್ಲಿ 75ನೇಯ ಒಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಬಲಭಾಗದಲ್ಲಿರುವಂಥ ಒಂದು ನೀವು ದೃಶ್ಯವನ್ನು ನಾನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಬಲಭಾಗದಲ್ಲಿ ಸುಮಾರು ಜನಸ್ತೋಮ ಕಾಣ್ತಾ ಇದೆ. ಜೊತೆಗೆ ನೀವು ನೋಡ್ಬೋದು ಊರಿನ ಒಂದು ಮುಖಂಡರಾಗಲಿ ವಿದ್ಯಾರ್ಥಿಗಳು ನಾನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಶಿವಾಪುರ ಗ್ರಾಮದಲ್ಲಿ ಈಗಾಗಲೇ ಒಂದು ಜನಸಾಗಣೆ ಸಿಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನೀವು ನೋಡ್ಬೋದು ಇಲ್ಲಿ ಎಡಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ತೋರಿಸುವಂಥ ಪ್ರಯತ್ನ ತಮಗೆ ಹೇಳ್ತೀನಿ. ಈಗ ಮತ್ತೆ ನಾನು ಈ ಒಂದು ಕಾರ್ಯಕ್ರಮದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮಗೆ ವೀಕ್ಷಕರಿಗೆ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ಹೆಸರನ್ನು ಹೇಳಬೇಕು ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ತನಪ್ಪ ಚಂದ್ರನಾಥ್ ತಕೊಂಡವರು. ಊರ ಹೆಸರು ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳಿ. ಕೋಟ್ರೆ ಶಿವಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿರ್ತೀನಿ. ಈಗ 75ನೇ ವಾರ್ಷಿಕ ಗಣರಾಜ್ಯೋತ್ಸವ ಏನು ನೀವು ಊರಿನಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಈ ಒಂದು ಇದ್ರ ಬಗ್ಗೆ ನೀವು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಬೇಕು. ಚಲೋ. ಇದು ನನಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಯಾಕಪ್ಪ ಅಂದ್ರೆ ಈ ಶಿವಾಪುರದಾಗ ಅದು ನಮ್ಮ ಸತಪ್ಪ ಟೊಪ್ಪಣ್ಣವರು ಒಂದು ಸ್ಮಾರಕ ಜಾಗದಲ್ಲಿ ಒಂದು ಆಚರಣೆಯನ್ನು ಮಾಡ್ತಾರೆ. ಒಂದು ಹೆಮ್ಮೆಯ ವಿಷಯ ಇದು. ನಮ್ಮ ಊರಿನ ಅಷ್ಟೇ ಅಲ್ಲ, ದೇಶವನ್ನು ಬಿಡುವಂಥ ವಿಷಯ. ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಒಂದು ನೀವು ಈ ಮಾಡುವಂಥ ಕಾರ್ಯ ಕೂಡ ಎಲ್ಲರೂ ಒಂದು ಮೆಚ್ಚುಗೆ ಇರಲಿ ಅಂತ ನಾನು ಆಶಿಸ್ತೀನಿ. ನಾನು ಯಾರ ಮಾತುಗಳನ್ನ ತಿಳಿಸ್ತೇನೆ. ಈಗ ಮತ್ತೊಬ್ಬರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ತಮ್ಮ ಹೆಸರು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಬೇಕು. ನನ್ನ ಹೆಸರು ಅಯ್ಯಪ್ಪ ಟೊಪ್ಪಣ್ಣವರು, ಶಿವಾಪುರ ಗ್ರಾಮದ ನಾಗರಿಕರು. ಶಿವಾಪುರ ಗ್ರಾಮದ ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿ. ಶಿವಾಪುರ ಗ್ರಾಮ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯದ ತಿರಿಯನ್ನು ಹೊತ್ತಿಸುವಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಹಲವಾರು ಸ್ವಾತಂತ್ರ್ಯ ಯೋಧರು ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಹುತಾತ್ಮರಾಗಿದ್ದಾರೆ. ನಮ್ಮ ಸ್ವತಃ ಹಾಜರಾದಂಥ ಸತ್ತಪ್ಪ ಟೊಪ್ಪಣ್ಣವರು 1942 ಆಗಸ್ಟ್ 15ರಂದು ಬ್ರಿಟಿಷರ ಗುಂಡಿಗೆ ಎದುರಾಳಿಯಾಗಿ ಪ್ರಾಣವನ್ನು ತೆತ್ತಿದ್ದಾರೆ. ಅವರ ಒಂದು ಪ್ರಾಣದ ಒಂದು ಸ್ಮರಣಾರ್ಥವಾಗಿ ನಾವು ಹೆಮ್ಮೆಯಿಂದ ಈ ದೇಶದ ಸೇವೆಯನ್ನು ಸಲ್ಲಿಸಿದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ, ಅಲ್ಲಿಂದ ಆಗಸ್ಟ್ 15ರಿಂದ 1940 ಆಗಸ್ಟ್ 15ರಿಂದ ನಮ್ಮ ಗ್ರಾಮದಲ್ಲಿ ಒಂದು ಸ್ವಾತಂತ್ರ್ಯ ಚಳವಳಿಯ ನೇತಾರರು ಕೂಡಿಕೊಂಡು, ಯುವಕರು ಕೂಡಿಕೊಂಡು ಒಂದು ವಿಜೃಂಭಣೆಯಿಂದ ಒಂದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಜನವರಿ 26ರ ಈ ಪ್ರಜಾ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಈಗ ಯುವ ಮಿತ್ರರು ಹಾಗೂ ಎಲ್ಲ ನಮ್ಮ ಗ್ರಾಮದ ಸರ್ಕಾರಿ ಸಿಬ್ಬಂದಿಗಳು ಕೂಡಿಕೊಂಡು ಇದನ್ನು ಒಂದು ಹಬ್ಬದ ಆಚರಣೆಯಲ್ಲಿ ರೀತಿಯಲ್ಲಿ ಆಚರಿಸ್ತಾ ಬಂದಿದ್ದೇವೆ ಎನ್ನುವಂಥ ಹೆಮ್ಮೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಧನ್ಯವಾದಗಳನ್ನ ತಾಯಪಟ್ಟವರಿಗೆ ಹೇಳ್ತಾ ಈಗ ಮತ್ತೆ ಬೇರೆಯವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ನಮ್ಮ ತಮ್ಮ ಹೆಸರನ್ನು ವೀಕ್ಷಕರು. ನನ್ನ ಹೆಸರು ವಿ ಐ ಜಮಾದಾರ್ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಶಿವಾಪುರದಲ್ಲಿ ಆಂಗ್ಲ ಭಾಷಾ ಶಿಕ್ಷಕನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೆ. 25 ವರ್ಷಗಳ ಒಂದು ಅವಧಿಯಲ್ಲಿ ಶಿವಾಪುರ ಗ್ರಾಮದ ಒಂದು ಹಿರಿಮೆ ಬಹಳ ಚೆನ್ನಾಗಿದೆ. ಜೊತೆಗೆ ಸ್ವಾತಂತ್ರ್ಯದ ಈಗಾಗಲೇ ಪಾಯಪ್ಪ ಸರ್ ಹೇಳಿದಂಗೆ ಸ್ವಾತಂತ್ರ್ಯದ ಒಂದು ಹಿಡಿಯನ್ನು ಹೊರಿಸಿದ್ದೇ ಈ ಶಿವಾಪುರ ಗ್ರಾಮದಲ್ಲಿ. ಅದು ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಅವರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಪ್ರಾಣವನ್ನು ಕೊಟ್ಟಂತಹ ಒಂದು ವೀರ ಯೋಧರ ಊರಿದು. ಅದಕ್ಕೆ ಈ ಗ್ರಾಮವನ್ನು, ಈ ಕಟ್ಟೆಯನ್ನು ನಿರ್ಮಾಣ ಮಾಡಿ ಸತ್ತಪ್ಪ ಟೊಪ್ಪಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಈ ಮುಖಾಂತರ ನಮ್ಗೆ ತಿಳಿಸ್ಬೇಕು. ಈಗ ಮತ್ತೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈಗ ಮಹಿಳೆಯರನ್ನು ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ತಮ್ಮ ಹೆಸರು ಹೇಳಿ. ಈಗ ಒಂದು ಊರಿನ ಹಿರಿಮೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಏನು ಪಾಲ್ಗೊಂಡಿದ್ದೀರಿ, ಅದರ ಒಂದು ವಿಶೇಷತೆ ಈ ಶಿವಾಪುರ ಗ್ರಾಮದಲ್ಲಿ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವನ ಜನವರಿ 26 ಆಗಿರ್ಬೋದು ಅಥವಾ ಆಗಸ್ಟ್ 15 ಆಗಿರ್ಬೋದು ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಎಲ್ಲ ಶಾಲೆ ಮಕ್ಕಳು ಒಂದ ಕಡೆ ಸೇರಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮತ್ತು ಅವರಿಗೆ ಸಿಹಿ ಹಂಚೋ ಕಾರ್ಯಕ್ರಮವನ್ನು ಮಾಡ್ತೀವಿ. ನಮ್ಮ ಸ್ಕೂಲಿಗೆ ಯಾರ್ಯಾರು ಏನೇನು ದೇಣಿಗೆಗಳನ್ನು ಕೊಟ್ಟಿದ್ದಾರಲ್ಲ ಅಂಥವನ್ನೆಲ್ಲನೂ ಇಲ್ಲಿ ನೆನಪಿಸಿ ಅವರಿಗೆ ಗೌರವವನ್ನು ಹೊಂದಿಸುತ್ತೀವಿ. ಯಾಕಂದರೆ ಮತ್ತು ಅವ್ರು ನೋಡಿ ಇನ್ನೂ ಸ್ವಲ್ಪ ಜನ ಪ್ರೇರೇಪಣೆ ಹೊಂದಿ ಅವರು ಮುಂದೆ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೀವಿ. ಮತ್ತು ಈ ಊರು ವಿಶೇಷ ಅಂತಂದ್ರೆ ಇಲ್ಲಿ ಪರಮಾನಂದ ದೇವಸ್ಥಾನ ಐತಿ. ಅದು ಭಾಳ ಐತಿಹಾಸಿಕ ಒಂದು ದೇವಸ್ಥಾನ ಆಗೈತಿ. ಅಲ್ಲಿ ಭಾಳ
ಒಪ್ಪಿಸಿ ಆ ಮನುಷ್ಯ ಎಂತ ವಿಷ ಅವನು ಏರಿದಂದ್ರೂ ಆತ ಎಲ್ಲ ಬಯಲಾಗ್ತೈತಿ ಅವ ಬದುಕೋತಾನ ಅನ್ನೋ ಒಂದು ದೃಢವಾದ ನಂಬಿಕೆ ಐತಿ. ಅದು ಮತ್ತೆ ಖರೇನ ಐತ್ರಿ. ಈ ತರ ಬೇರೆ ಬೇರೆ ವಿಶೇಷತೆಗಳಿಂದ ನಮ್ಮ ಕೋಟೇಶ್ವರ ಗ್ರಾಮ ಬಹಳಷ್ಟು ಒಂದು ಐತಿಹಾಸಿಕ ಒಂದು ಸ್ಥಾನವನ್ನ ಪಡೆದಿದೆ ಅಂತ ಹೇಳಕ ಇಷ್ಟಪಡ್ತೀನಿ. ಈಗ ಮತ್ತೊಬ್ಬರು ನಮ್ಮ ಮಾತನ್ನು ಸಂದರ್ಭದಲ್ಲಿ ಈ ಶಿವಾಪುರದಲ್ಲಿ ಯಾವ ಉದ್ಯೋಗಿಗೆ ಹೋಗಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮ 25ನೇ ಗಣರಾಜ್ಯೋತ್ಸವ ದೇಶದ ಕಡೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಶಿವಾಪುರದಲ್ಲಿ ವಿಶೇಷವಾಗಿ ನಾನು ನೋಡ್ತಾ ಇದ್ದೆ, ಎಲ್ಲರಲ್ಲಿ ಸಂಭ್ರಮ ಕಾಣ್ತಾ ಇತ್ತು. ಆ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿ ಒಂದು ಏನೋ ಉತ್ಸಾಹ ಕಾಣ್ತಾ ಇತ್ತು. ಈಗ ಮತ್ತೊಬ್ಬರನ್ನ ಮಾತಾಡುವಂಥ ಪ್ರಯತ್ನ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಊರಿನ ಹಿರಿಮೆ ಕಡಿಮೆ ಬಗ್ಗೆ ತಾವು ವೀಕ್ಷಕರಿಗೆ ಹೇಳ್ಬೋದು.